ಇನ್ಫ್ಲುಯೆನ್ಸರ್ಸ್ಗೆ ಇದಿಲ್ಲ, ಡ್ಯೂಟಿ ಟೈಮ್ ಅನ್ನೋದೇ ಇಲ್ಲ. ಈ ಮಾಡಿದ್ರೆ 24 hours ಮಾಡ್ತಾ ಇರೋ ಆ್ಯಂಡ್ ಯಾವಾಗ ನಾವು ರೆಸ್ಟ್ ತೊಗೊಳಕ್ ನಿಂತ್ವಿ ಅಂತಂದ್ರೆ ನಮ್ದು ಡೌನ್ಫಾಲ್ ಸ್ಟಾರ್ಟ್. ಮುಂಚೆ ಹೆಸರು ಕನ್ನಡ ಕವರ್ ಅಂತ. ಯಾಕೆ ಕನ್ನಡ ಕವರ್? ನನಗೆ ಐಡಿಯಾನೇ ಇಲ್ಲ ಮೇಡಮ್. ಓನ್ಲಿ ರಿಯಲ್ಮಿ 8000. ಮೈಕ್ ಇಲ್ದಲೆ, ಮೈಕ್ ಇಲ್ಲ, ಲೈಟಿಂಗ್ಸ್ ಏನಿಲ್ಲ, ವಾಯ್ಸ್ ಓವರ್. ನನ್ನ ಹಳೆ ವಿಡಿಯೋಸ್ ನೋಡಿ ಮೇಡಮ್, ನೀವೇ ಹೇಳ್ತೀರಾ ಏನ್ ಗುರು ಇದು ಕಲಿತರ ವಿಡಿಯೋ ಮಾಡಿದ್ಯಾ ನೀನು ಅಂತ. ಅಂದ್ರೆ ಇದ್ರ ಕಮರ್ಷಿಯಲ್ ವಿಡಿಯೋ ಮಾಡ್ತೀನಿ ಅಂತ ಇಲ್ಲ, ಕಮರ್ಷಿಯಲ್ ಆಕ್ಚುಲಿ ನಾನು ತುಂಬಾ ಲೇಟ್ ಆಗಿ ಮಾಡಿರೋದು. ಧೈರ್ಯ ಮಾಡಿ ಹುಚ್ಚು ಸಾಹಸ ಮಾಡಿ ನಮಗೆ ಮುಂದೆ ಬರೋದು ತೀರಾ ಕಡಿಮೆ. ಇನ್ನೂ ಡೆವಲಪ್ ಆಗ್ಬೇಕು, ಏನೋ ಒಂದು ಹೊಸದಾಗಿ ಮಾಡ್ಬೇಕು, ಇನ್ನು ಬದುಕನ್ನ ಕಟ್ಕೊಬೇಕು, ಎಲ್ರಿಗೂ ಆಸೆ ಇರುತ್ತೆ. ಆದ್ರೆ ಈ ಫ್ಯಾಮಿಲಿನ ಕಮಿಟ್ಮೆಂಟ್ ಇದೆಯಲ್ಲ, ಅದು ಎಳಿತಾ ಇರುತ್ತೆ. ಸ್ವಿಗ್ಗಿಲಿ ನೀವು ನಂಬಲ್ಲ ಮೇಡಮ್, ತಿಂಗಳಲ್ಲಿ ನಾನು ಆಲ್ಮೋಸ್ಟ್ 25,000 to 28,000 ದುಡಿತಾ ಇದ್ದೆ. ಬನ್ನಿ ನಿಮ್ಮ ಕೋಟ್ಯಾಧಿಪತಿ ಕತೆ ಕೇಳೋಣ. ಈ ಕಡೆ ಹೇಳ್ತೀನಿ. ಸೊ ಇಲ್ಲಿ ಏನಂತ ತೋರ್ಸ್ಕೊ ಬಂದ್ಬಿಡ್ತೀನಿ. ಅಂದ್ರೆ ಎಲ್ಲರಂಗೂ ಗಾಳಿ ಬೆಳಕಿನ ವ್ಯವಸ್ಥೆ ಇದೆ, ಎಲ್ಲ ಇದೆ. ಮಂಚ ಇಲ್ಲ, ಮಂಚ ಮುರಿದೋಗಿದೆ. ಯಾಕೆ ಮುರಿದೋಯ್ತು ಅಂತ ಕೇಳ್ಬೇಡಿ. ಮತ್ತೆ ಫೋನ್ ಇಟ್ಕೊಂಡು ಯಾರಾದರೂ ಹಿಂಗೆ ಜಸ್ಟ್ ಸ್ಲೈಡ್ ಮಾಡ್ತಾ ಇರ್ತಾರೆ. ದೆನ್ ಈ ಒಂದು ಕಡೆ ಸ್ಟಾಪ್ ಆಗೋದು ಯಾವಾಗ ಗೊತ್ತಾ? 1,000 ರೂಪಾಯಿ ಸೆಟ್ಸ್ ಅಂತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರೊಬ್ಬ 1,000 ರೂಪಾಯಿ ಸೆಟ್ಸ್ ಅಂತ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದೆನ್ ದಿಸ್ಟ್ 1,000 ರೂಪಾಯಿ ಸೈಟ್, ಕ್ಯೂರಿಯಾಸಿಟಿ, ಮಿಲಿಯನ್ ವ್ಯೂಸ್. ಜಸ್ಟ್ ಹಿಂಗೆ ಸ್ಲೈಡ್ ಮಾಡೋಕ್ಕೂ ಯಾರೋ ಬೆಂಕಿ ಹಾಕ್ಬಿಡ್ತಾನೆ. ಇದಕ್ಕೆ ಈ ಟೇಬಲ್ ಮೇಲೆ ಇಟ್ಬಿಟ್ಟು ಬೆಂಕಿ ಹಾಕ್ಬಿಡ್ತಾನೆ. ಬೆಂಕಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡ. ಆ ಮಧ್ಯದಲ್ಲಿ ನಾನೇನ್ ಮಾಡ್ತಾ ಇದ್ದೆ ಅಂತಂದ್ರೆ ಚಿಕ್ಕದಾಗಿ ವಿಡಿಯೋಸ್ನ ಮಾಡ್ತಾ ಇದ್ದೆ ಬಿಸ್ನೆಸ್ ಬಗ್ಗೆ. ನಾನಿಗೂ ಬಿಸ್ನೆಸ್ ಮಾಡಿದೆ ಅಲ್ಲ. ಸೊ ಬಿಸ್ನೆಸ್ ಜನ ಏನೇನ್ ಮಾಡ್ಬೋದು? ಕಡಲೆ ಬೀಜ ನಾನು ಮಾಡಿದೆ, ವಾಟರ್ ಬಿಸ್ನೆಸ್ ಮಾಡ್ಬೋದು, ಬಟ್ಟೆ ಬಿಸ್ನೆಸ್ ಮಾಡ್ಬೋದು, ಸ್ಟಾರ್ಟ್ಅಪ್ ಏನೆಲ್ಲ ಮಾಡ್ಬೋದು ಕಮ್ಮಿ ಬಂಡವಾಳದಲ್ಲಿ. ನಾನು ಮಾಡ್ದಂಗೆ ಏನೇನು ಬಿಸ್ನೆಸ್ ಮಾಡ್ಬೋದು ಅಂತ. ಸೊ ವೀಕ್ಷಕರಿಗೆಲ್ಲ ನಾನು ವಿಡಿಯೋಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಫ್ಟರ್ ಕೋವಿಡ್? ಇಲ್ಲ, ಇನ್ನು ಕೋವಿಡ್ ಬಂದಿರಲಿಲ್ಲ. ಬಿಫೋರ್ ಕೋವಿಡ್ ನಾನು ಚಿಕ್ಕದಾಗಿ ಚಾನಲ್ ಸ್ಟಾರ್ಟ್ ಮಾಡಿ, ಅಂದ್ರೆ ಐಡಿಯಾಸ್ ಕೊಡಬೇಕು ನಾನು ಮಾಡ್ತಾ ಇದ್ದೀನಲ್ಲ, ಯಾಕೆ ನಮ್ಮ ವೀಕ್ಷಕರಿಗೂ ಕೊಡಬಾರ್ದು ಅಂತ ಹೇಳ್ಬಿಟ್ಟು, ಜನರಿಗೂ ತಿಳಿಸಬಾರ್ದು ಅಂತ ಹೇಳ್ಬಿಟ್ಟು ಬಿಸ್ನೆಸ್ ಐಡಿಯಾಸ್ ಬಗ್ಗೆನೇ ಮೇನ್ ನಾನು ಮಾಡಿದ್ದೆ. ಬಿಸ್ನೆಸ್ ಐಡಿಯಾಸ್ ಬಗ್ಗೆ. ಅಷ್ಟೊಂದು ಜಾಬ್ ಕ್ವಿಟ್ ಮಾಡಿದ್ರಿ? ಇಲ್ಲ, ಮಾಡಿರ್ಲಿಲ್ಲ. ಮತ್ತೆ ಹೆಂಗೆ ಟೈಮ್ ಹೆಂಗೆ ಸಿಗ್ತಾ ಇತ್ತು? ಎಲ್ಲ ಮಾಡೋದು ಮಿಕ್ಸ್, ಮಧ್ಯದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಆವಾಗ ಏನಾಯ್ತು, ಒಂದು 100 ಇವರು ಸಬ್ಸ್ಕ್ರೈಬರ್ ಬಂದಿದ್ರು ನನಗೆ. ಏನಾದ್ರು ಮುಂಚೆ ಹೆಸರು ಕನ್ನಡ ಕವರ್ ಅಂತ. ಯಾಕೆ ಕನ್ನಡ ಕವರ್? ನನಗೆ ಐಡಿಯಾನೇ ಇಲ್ಲ ಮೇಡಮ್. ಇವತ್ತಿಗೂ ನಾನು ಹೇಳ್ತೀನಿ ನಮ್ಮ ವೀಕ್ಷಕರಿಗೆ, ನನಗೆ ಗೊತ್ತೇ ಇಲ್ಲ. ಸುಮ್ಮನೆ ಕನ್ನಡ ಕವರ ಕನ್ನಡ ಕೋರ ಹೆಂಗ್ ಬಂತು, ಯಾಕೆ ಕನ್ನಡ ಕೋರ ಬಂತು ನನ್ಗೆ ಗೊತ್ತೇ ಇಲ್ಲ. ನಾನು ಯಾವತ್ತೂ ಟೈಪ್ ಮಾಡಿರೋದೇ ನೆನಪಿಲ್ಲ ನನಗೆ. ನಾನು ಅದರಲ್ಲಿ ಎಡಿಟ್ ಮಾಡಿರ್ತೀನಲ್ವಾ, ಅಲ್ಲಿ ಏನೋ ಇರುತ್ತೆ, ಅದನ್ನ ಎಡಿಟ್ ಮಾಡಿ ಕನ್ನಡ ಕೋರ್ ಅಂತ ಬರ್ದಿರೋದೇ ನೆನಪಿಲ್ಲ. ಆ್ಯಂಡ್ ಅದು ಕನ್ನಡದಲ್ಲೇ ಬರ್ದಿದ್ದೀನಿ. ಎಷ್ಟೋ ಬ್ರ್ಯಾಂಡ್ ಅವರು ನನಗೆ ಕೇಳಿದ್ದಾರೆ, ನ್ಯಾಷನಲ್ ಬ್ರ್ಯಾಂಡ್ ಅವರು, Paytm ಇರ್ಬೋದು, ಅವರೆಲ್ಲ ಏನು ಹೆಸರು ನಿಮ್ಮದು, ಚಾನಲ್ ಹೆಸರು ಏನು ಅಂತ ಅವ್ರಿಗೆ ಗೊತ್ತಾಗಲ್ಲ, ಕನ್ನಡ ಓದಕ್ಕೆ ಬರಲ್ಲ. ಸೊ ಅವರು ಕಾಲ್ ಮಾಡಿಬಿಟ್ಟು ಕೇಳಿ ನಾನು ಅದಕ್ಕೆ ಅದು ಮಧ್ಯದಲ್ಲಿ ಇಂಗ್ಲೀಷ್ ಸೇರಿಸಿದ್ದೀನಿ ಲಾಸ್ಟಲ್ಲಿ. ಇವಾಗ ಆಮೇಲೆ ಸೇರಿಸಿರೋದು ಅದು. ಅಂದ್ರೆ ವಿಡಿಯೋ ಮಾಡ್ಲಿಕ್ಕೆ ಮೈಕು, ಕ್ಯಾಮೆರಾ, ಲೈಟಿಂಗ್ಸ್ ಮೊಬೈಲ್. ನಿಮ್ದು ಯಾವ್ದಿತ್ತು? ಯಾವ ಮೊಬೈಲ್ ಇತ್ತು? ರಿಯಲ್ಮಿ 8 ಅಂತ, 8,000 ರೂಪೀಸ್ ಮೊಬೈಲು. ಅದು ನನಗೆ ಆಲ್ಮೋಸ್ಟ್ 1 ಲಕ್ಷ ಸಬ್ಸ್ಕ್ರೈಬರ್ ಕೊಡ್ತು. ಓನ್ಲಿ ರಿಯಲ್ಮಿ 8000. ಮೈಕ್ ಇಲ್ಲ, ಲೈಟಿಂಗ್ಸ್ ಏನಿಲ್ಲ, ವಾಯ್ಸ್ ಓವರ್. ನನ್ನ ಹಳೆ ವಿಡಿಯೋಸ್ ನೋಡಿ ಮೇಡಮ್, ನೀವೇ ಹೇಳ್ತೀರಾ ಏನ್ ಗುರು ಇದು ಕಲಿತರ ವಿಡಿಯೋ ಮಾಡಿದ್ಯಾ ನೀನು ಅಂತ. ಏನಿಲ್ವಲ್ಲ, ಡೈರೆಕ್ಟ್ ಆಗಿ ಒಂದು ಟ್ರೈಪಾಡ್ ಹಾಕೊಳ್ಳೋದು, ಎದುರುಗಡೆ ಟ್ರೈಪಾಡ್ ಪರ್ಚೇಸ್ ಮಾಡಿ, ಚಿಕ್ಕದಾಗಿ ಒಂದು ಸ್ಮಾಲ್ ಟ್ರೈಪಾಡ್ ಹಾಕೊಂಡ್ಬಿಟ್ಟು, ಒಂದು ಟೇಬಲ್ ಇತ್ತು, ಟೇಬಲ್ ಮೇಲೆ ಇಟ್ಕೊಳ್ಳೋದು, ಹಿಂದ್ಗಡೆ ಒಂದು ಬೋರ್ಡ್ ಹಾಕೊಂತಿದ್ದೆ ನಾನು. ಚಿಕ್ಕದಾಗಿ ಬೋರ್ಡ್ ಹಾಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಇದೆಲ್ಲ ಕಲ್ತಿದ್ದೆ ಹೆಂಗೆ ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡೋದು? ಯೂಟ್ಯೂಬಿಂದಾನೆ. ಸೊ ವಿಡಿಯೋ ಮಾಡೋಣ ಅನ್ನೋದು ಏನೋ ಒಂದು ಇದು, ಅದು ಗೊತ್ತಿಲ್ಲ ಯಾಕೆ ಆ ಥರ ಬರುತ್ತೆ. ಕಮರ್ಷಿಯಲ್ ವಿಡಿಯೋ ಮಾಡ್ತೀನಿ ಅಂತ ಇಲ್ಲ, ಕಮರ್ಷಿಯಲ್ ಆಕ್ಚುಲಿ ನಾನು ತುಂಬಾ ಲೇಟ್ ಆಗಿ ಮಾಡಿರೋದು. ಸುಮ್ಮನೆ ಸ್ಟಾರ್ಟ್ಅಪ್ ಅವ್ರಿಗೆ ಈಸಿ ಆಗ್ಲಿ ಐಡಿಯಾಸ್ ಏನೇನು ಬರುತ್ತೆ. ನಂತರನೇ ಯಾರೆಲ್ಲ ಕೆಲಸ ಮಾಡ್ತಿರ್ತಾರೆ, ಅವರೊಂದು ಹೊಸದಾಗಿ ಏನಾದ್ರು ಬಿಸ್ನೆಸ್ ಮಾಡಬೇಕು ಕಡಿಮೆ ಬಂಡವಾಳದಲ್ಲಿ ಅನ್ಕೊಂಡಿರ್ತಾರ, ಅವ್ರಿಗೆಲ್ಲ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳಿ ಎಕ್ಸಾಕ್ಟ್ ಆಗಿ ನಾನು ಇದ್ದೇ, ನಂದು ಮೋಟಿವ್ ಇದ್ದಿದ್ದೇ ಇದಾಗಿತ್ತು, ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ. 100 ಸಬ್ಸ್ಕ್ರೈಬರ್ ಆದ್ರು. ಆವಾಗ ಮಂತ್ಲಿ ಎಷ್ಟು ಬರ್ತಾ ಇತ್ತು ಕಡಲೆ ಬೀಜದಿಂದ? ಅರೌಂಡ್ ಒಂದು 50,000 ದುಡಿತಾ ಇತ್ತು. 50,000 ಸಂಬಳ ಇದ್ದಿದ್ದಿಂದ 15,000 ಬರ್ತಿದೆ. ನಾನು ಹೇಳ್ದೆ ಅಲ್ಲ ನಿಮಗೆ, ಅರೌಂಡ್ 15,000 ಸಂಬಳ ಇತ್ತು. 50,000 ವರೆಗೂ ಕೂಡ. ಇವಾಗ ಗೊತ್ತಾಯ್ತಾ, ರೋಡ್ ಸೈಡ್ ಅಲ್ಲೆಲ್ಲ ಕಡಲೆ ಬೀಜ 10 ರೂಪಾಯಿ ತಗೊಳ್ಳಿ ಅಂತೆಲ್ಲ ಮಾರ್ತಾ ಇರ್ತಾರಲ್ಲ, ಒಂದಿನಕ್ಕೆ ಎಷ್ಟು ದುಡಿಬಹುದು ಅಂತ ನೀವೇ ಇಮ್ಯಾಜಿನೇಷನ್ ಮಾಡಿ. ಮೇಡಮ್, ಆರಾಮಾಗಿ ಕಡಲೆ ಬೀಜದವರು, ಪಾನಿಪುರಿ ಅವರು, ಮೋಮೋಸ್ ಅವರು, ಚಾಟ್ ಆರಾಮಾಗಿ 50,000 1 ಲಕ್ಷ ದುಡಿತಾರೆ ಮೇಡಮ್ ತಿಂಗಳಿಗೆ. ಖರ್ಚೆಲ್ಲ ಕಳೆದು. ಓಕೆ, ಇವಾಗ ಇನ್ನು ತಿನ್ನೋರ ಸಂಖ್ಯೆ ಜಾಸ್ತಿ ಇದ್ದಾರೆ ಅಲ್ವಾ? ನೀವು ಯೋಚನೆ ಮಾಡಿದ್ರು ಕೂಡ ಏನಿಲ್ಲ ಅಂದ್ರೂ ಕೂಡ 2,000 to 3,000 ರೂಪಾಯಿ ಲಾಭ ಇದೆ. ಚಿಕ್ಕ ಸ್ಟಾಲ್ ಹಾಕಿ, ಈಗ ನೀವು ಬೇಕಾದ್ರೆ ಒಂದು ಕೆಲಸ ಮಾಡಿ, ಒಂದಿನ ನೀವೇ ಒಂದು ಇದು ಮಾಡಿ,
ಸ್ಟಾಲ್ ಹಾಕಿ ಸುಮ್ಮನೆ ನಮ್ಮ ವೀಕ್ಷಕರಿಗೆ ಒಂದು ಕಂಟೆಂಟ್ ಕೊಡಿ. ತುಂಬಾ ಜನ ಮಾಡಿದ್ದಾರೆ ಕಂಟೆಂಟ್ ಕ್ರಿಯೇಟರ್, ನೀವು ಮಾಡಿ ನೋಡಿ. ಸೊ ಒಂದು ಪಾನಿಪುರಿ ಶಾಪ್ ಮಾಡಿದ್ರೆ ಎಷ್ಟು ಬರ್ಬೋದು ಅಂತ ಹೇಳ್ಬಿಟ್ಟು ನೀವು ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿ, ದೆನ್ ಯು ಕ್ಯಾನ್ ಅರ್ನ್ 3,000-4,000 ರೂಪಾಯಿ ದುಡಿತೀರಾ ಪರ್ ಡೇ. ಓಕೆ, ಮಾಡ್ಬೇಕಲ್ವಾ? ಪಾನಿಪುರಿ ಮಾಡಬೇಕು, ತರಬೇಕು, ಮಾರಬೇಕು, ಪ್ಯಾಕಪ್ ಮಾಡಬೇಕು, ಸೊ ಒಂದ್ ಕಡೆ ಎಸ್ಟಾಬ್ಲಿಷ್ ಮಾಡಬೇಕು, ನಿಂತ್ಕೊಂಡು ಮಾರಬೇಕು. ಇವೆಲ್ಲ ಮಾಡಿದ್ರೆ ಡೆಫಿನೆಟ್ಲಿ ಆಗುತ್ತೆ. 1,00,000 ರೂಪಾಯಿವರೆಗೂ ಕೂಡ ಬಿಸ್ನೆಸ್ ಮಾಡೋದು ದುಡಿಬಹುದು. ನೀವು ಹೇಳಿ ಮೇಡಮ್, 15,000 ರೂಪಾಯಿ ಜನ ದುಡಿತಾ ಇರ್ತಾರೆ, 20,000 ರೂಪಾಯಿ ದುಡಿತಾ ಇರ್ತಾರೆ ನಮ್ಮ ಅಂದ್ರೆ ಏನ್ ಗೊತ್ತಾ, ರಿಸ್ಕ್ ತಗೊಳಕ್ಕೆ ಒಂದು ಮುಂದೆ ಬರಲ್ಲ. ಮತ್ತೊಂದು ಅಂತ ಹೇಳಿದ್ರೆ ಫ್ಯಾಮಿಲಿ ಕಮಿಟ್ಮೆಂಟ್ ಇರುತ್ತೆ. ಇವಾಗ ಬಂಡವಾಳ ಹಾಕಿ ಇರೋ ಜಾಬ್ನು ಬಿಟ್ಟು, ಅದು 5 ರೂಪಾಯಿ ಆಗಲಿ 10 ರೂಪಾಯಿ ಆಗಲಿ, ಇರೋ ಜಾಬ್ ಬಿಟ್ಟಿದ್ರೆ ಮುಂದೆ ಏನಾರ ಲಾಸ್ ಆದ್ರೆ ಫ್ಯಾಮಿಲಿ ಕತೆ ಏನು, ಏನ್ ಮಾಡೋದು? ನಮ್ ಕಮಿಟ್ಮೆಂಟ್ ಇದೆ. 5,000 ಆಗಲಿ 10,000 ಆಗಲಿ ಲೋನ್ ತಗೊಂಡಿರ್ತಾರೆ, ತಿನ್ನಕ್ ಊಟ ಬೇಕು. ನಾನು ಕೂತ್ಕೊಂಡ್ರೆ ನಮ್ಮ ಮನೆಯವರೆಲ್ಲ ಇದಕ್ಕೋಸ್ಕರನೇ ಎಲ್ಲ ಹಿಂದೇಟ್ ಆಗ್ತಾರೆ. ಧೈರ್ಯ ಮಾಡಿ ಹುಚ್ಚು ಸಾಹಸ ಮಾಡಿ ನಮಗೆ ಮುಂದೆ ಬರೋದು ತೀರಾ ಕಡಿಮೆ. ಹುಚ್ಚು ಸಾಹಸ ಅಂತಾರೆ ಇದನ್ನೆಲ್ಲ. ಇರೋ ಜಾಬನ ಸೇಫೆಸ್ಟ್ ಅಲ್ಲಿ ಇರೋದು, ಕ್ವಾರ್ಟರ್ಸ್ ಕೊಟ್ಟಿದ್ರು ನಿಮ್ಗೆ, ಎಲ್ಲ ಬರ್ತಾ ಇತ್ತು. ಏನು ಬೆಂಗಳೂರಲ್ಲಿ ಹೆಂಗೆ ಜೀವನ ಮಾಡ್ಬೇಕು, ಸಿಂಪಲ್ ಆಗಿ ಎಲ್ಲ ಇತ್ತು. ಇನ್ನೂ ಡೆವಲಪ್ ಆಗಬೇಕು, ಏನೋ ಒಂದು ಹೊಸದಾಗಿ ಮಾಡಬೇಕು, ಇನ್ನು ಬದುಕನ್ನ ಕಟ್ಕೊಬೇಕು, ಎಲ್ರಿಗೂ ಆಸೆ ಇರುತ್ತೆ. ಆದರೆ ಫ್ಯಾಮಿಲಿನ ಕಮಿಟ್ಮೆಂಟ್ ಇದೆಯಲ್ಲ, ಅದು ಎಳಿತಾ ಇರುತ್ತೆ. ಆಮೇಲೆ ಇನ್ನೊಂದು ಏನ್ ಗೊತ್ತಾ ಮೇಡಮ್, ತುಂಬಾ ಜನ ನಾಚಿಕೆ ಮಾಡ್ಕೊಂತಾರೆ, ನಾಚಿಕೆ ಪಟ್ಕೊಂತಾರೆ. ನಾನು ಕಡಲೆ ಬೀಜ ಮಾಡ್ಬೇಕಾ, ಪಾನಿಪುರಿ ಹಾಕ್ಬೇಕಾ, ಅದು ರೋಡ್ ಸೈಡ್ ಅಲ್ಲಿ. ನಾನೇನು ಓದಿದ್ದೀನಿ, ಡಿಗ್ರಿ ಮಾಡಿದ್ದೀನಪ್ಪ, ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ. ಇಲ್ಲಪ್ಪ, ನನ್ನ ಪ್ರೆಸ್ಟೀಜ್ ಏನು ಆ ಥರ. ಓಕೆ, ಸೊ ನೋಡಿ, ನಾನು ಆಫೀಸ್ಗೆ ಹೋಗ್ತಾ ಇದ್ದೆ. ಆಫೀಸ್ಗೆ ಹೋಗೋನು ಕಡಲೆ ಬೀಜ ಮಾರಿದ್ದೀನಿ, ಸ್ವಿಗ್ಗಿಲಿ ಡೆಲಿವರಿ ವರ್ಕ್ ಮಾಡಿದ್ದೀನಿ, ನಾನು ಸ್ವಿಗ್ಗಿಲಿ ಡೆಲಿವರಿ ಮಾಡಿದ್ದೀನಿ. ಯಾಕೆ ಲಾಸ್ ಆಯ್ತಾ ಇದು ಅಥವಾ ಎಕ್ಸ್ಟ್ರಾ? ಇಲ್ಲ, ಎಕ್ಸ್ಟ್ರಾ ಇನ್ಕಮ್ಗೋಸ್ಕರ. ಕಡಲೆ ಬೀಜ ಇನ್ನೂ ಅಂತ ಡೆವಲಪ್ ಆಗಿರಲಿಲ್ಲ ತಾನೆ. ಸೊ ಕಡಲೆ ಬೀಜ ನಡೀತಾ ಇತ್ತು ಆ ಟೈಮಲ್ಲಿ. ಕಡಲೆ ಬೀಜ ಇನ್ನೂ ಇಲ್ಲ. ಕಡಲೆ ಬೀಜ ಎಂಟ್ರಿ ಆಗೋಕ್ಕಿಂತ ಮುಂಚೆ ಕೆಲವೊಂದು 6 ಮಂತ್ ನಾನು ಸ್ವಿಗ್ಗಿ ಡೆಲಿವರಿ ಮಾಡಿದ್ದೀನಿ. ದಟ್ಸ್ ಆಲ್ಸೋ ವೆರಿ ಗುಡ್. ಸ್ವಿಗ್ಗಿಲಿ ನೀವು ನಂಬಲ್ಲ ಮೇಡಮ್, ತಿಂಗಳಲ್ಲಿ ನಾನು ಆಲ್ಮೋಸ್ಟ್ 25,000-28,000 ದುಡಿತಾ ಇದ್ದೆ. ಯಾವಾಗ ಗೊತ್ತಾ? ಮಧ್ಯಾಹ್ನ ಶೂಟ್ ಕೆಲಸ ಬಿಟ್ಕೊಬಂದು 3 ಗಂಟೆ ಮೇಲೆ. ಅಂದ್ರೆ ಮುಂಚೆಯಿಂದಲೂ ಮನೋಜ್ದು ಬಿಸ್ನೆಸ್ ಮೈಂಡ್, ದುಡಿಬೇಕು. 1 ನಿಮಿಷನೂ ವೇಸ್ಟ್ ಮಾಡಬಾರ್ದು. 3 ಗಂಟೆ ಬರ್ತಾ ಇದ್ದೆ, ಮತ್ತೆ ನಾನು ಸ್ವಿಗ್ಗಿಗೆ ಹೋಗ್ತಾ ಇದ್ದೆ. ರಾತ್ರಿ 11 ಗಂಟೆಗೆ ಲಾಗೌಟ್ ಆಗ್ತಾ ಇದ್ದೆ, 11-12 ಗಂಟೆ ತನಕ. ಸೊ ಅವಾಗ 28,000-30,000 ಕೂಡ ದುಡಿದಿದ್ದೆ. ನಮ್ ಜೊತೆ ಇರೋರೆಲ್ಲ ಆಲ್ಮೋಸ್ಟ್ ಇನ್ನೊಬ್ಬ ಇದ್ದ 60,000 ದುಡಿತಾ ಇದ್ದ, ಸ್ವಿಗ್ಗಿಲಿ ಡೆಲಿವರಿ ಬಾಯ್ ಆಗ್ಬಿಟ್ಟು. ಮಾಡಬಹುದು. ಅದಕ್ಕೆ ಇವಾಗೆಲ್ಲ ಸ್ವಿಗ್ಗಿ ಎಲ್ಲರೂ ಮಾಡ್ತಾರೆ. ಆಮೇಲೆ ನಾನು ಹೇಳಿದ್ದು, ಆಮೇಲೆ ಕಡಲೆ ಬೀಜ ಬಂತು, ದೆನ್ ವಿ ಸ್ಟಾರ್ಟೆಡ್ ವರ್ಕಿಂಗ್. ಸೊ ಅದು ಕೂಡ ಒಂದು ಒಳ್ಳೆ ಲಾಭ ತಂದುಕೊಡ್ತು ಅಂತ ಹೇಳ್ಬೋದು. ಸೊ ಅಲ್ಲಿ ನಾನು ಚಿಕ್ಕದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ, ನಿಮ್ಗೆ ಹೇಳಿದೆ. ಆಮೇಲೆ ಅಲ್ಲಿ ನಮಗೆ ಒಂದು ಒಳ್ಳೆ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಕನ್ನಡದ ಕೋಟ್ಯಾಧಿಪತಿ. ಬನ್ನಿ ನಿಮ್ಮ ಕೋಟ್ಯಾಧಿಪತಿ ಕತೆ ಕೇಳೋಣ. ಸ್ಟೋರಿ ಹೇಳ್ತೀನಿ. ಸೊ ಇಲ್ಲಿ ಏನಂತ ತೋರ್ಸ್ಕೊ ಬಂದ್ಬಿಡ್ತೀನಿ. ಇದು ಆಕ್ಚುಲಿ ಗೆಸ್ಟ್ ಬೆಡ್ರೂಮು. ನಮಗೆ ಬನ್ನಿ ಹಾಗಾದ್ರೆ ನಾವೇನಾದ್ರೂ ಮನೋಜ್ ಅವ್ರ ನೀವು ನಮ್ಮ ಮನೆಗೆ ಬಂದ್ರೆ ಇಲ್ಲೇ ಉಳಿತೀರಾ, ಇಲ್ಲೇ ಉಳ್ಕೊಬೇಕು. ಗಂಡ ಹೆಂಡತಿಗೆ ಇದೇ ಜಾಗ. ಇದು ಬೆಡ್. ಸೊ ಇದನ್ನ ಕಾಂಪ್ಯಾಕ್ಟ್ ಆಗಿ ಬೆಡ್ ಹಾಕ್ಬಿಟ್ಟಿದ್ವಿ. ತುಂಬಾ ಜನ ಕೇಳ್ತಾರೆ, ನಿಮ್ಮ ಮನೆಯನ್ ಗುರು ಚಿಕ್ಕ ರೂಮ್ ಮಾಡಿದಿರ ಅಂತ ಹೇಳ್ಬಿಟ್ಟು. ನಾಳೆ ದಿನ ಇದು ಆಕ್ಚುಲಿ ಮಕ್ಳಿಗೆಲ್ಲ ಕರೆಕ್ಟ್ ಆಗುತ್ತೆ. ಸೊ ಈಗ ನಮ್ಮ ಮಗನಿಗೋಸ್ಕರ ಇದು, ಮಗಳದೊಂದು ಬೆಡ್ರೂಮ್ ಇದೆ, ನಮಗೊಂದು ಬೆಡ್ರೂಮ್, 3 ಜನರಿಗೆ 3 ರೂಮ್ ಅಂತ ಮಾಡಿರೋದು. ಸದ್ಯಕ್ಕೆ ಮಗ ಚಿಕ್ಕವನಿರೋದ್ರಿಂದ ಅವ್ನು ಇನ್ನೂ 3-4 ಇಯರ್ಸ್. ಸೊ ಇದು ಗೆಸ್ಟ್ ಬೆಡ್ರೂಮ್ ತರ ಮಾಡ್ತಾ ಇದ್ದೀವಿ. ಕಾಂಪ್ಯಾಕ್ಟ್ ಆಗಿ ಸಿಂಪಲ್ ಆಗಿದೆ, ಸಾಕು. ಒಬ್ರು ಗೆಸ್ಟ್ ಬಂದಾಗ ಆರಾಮಾಗಿ ಸಾಕಾಗತ್ತೆ. ಸೊ ಇದು ನೆಕ್ಸ್ಟ್ ಬರೋದು, ಇದು ಮಗಳದ ಬೆಡ್ರೂಮು. ತೋರ್ಸ್ಕೊ ಬನ್ನಿ, ನಮ್ಮ ಮಗಳ ಬೆಡ್ರೂಮ್ ತೋರಿಸಿ. ಇದು ಬೇರೆ ರೀತಿಯಾಗಿ ಬೆಡ್ ಹಾಕಿ ಮಾಡಿರೋದು ಇದೆ. ಓಕೆ, ಸ್ಟಡಿ ರೂಮ್ನು ಇಲ್ಲೇ ಅದರೊಳಗಡೆನೆ ಇಂಟಿಗ್ರೇಟ್ ಮಾಡಿರೋದು. ಓಕೆ, ಹಾಗಾದ್ರೆ ನಿಮಗೆ 2 ಜನ ಮಕ್ಕಳಾ? 2 ಇದ್ದಾರೆ. ಮಗಳು, ಅವಳಿಗೆ ಈಗ 10 ಇಯರ್ಸ್, ಅವನಿಗೆ ಇವಾಗ 4 ಇಯರ್ಸ್. ಸ್ಮಾಲ್ ಆಗಿ ಏನೇನು ಮಾಡ್ಬೇಕಾಗತ್ತೆ ನೋಡಿ. ಇರೋದು 20-40, ಅದ್ರಲ್ಲಿ ಏನು 10x10 ರೂಮ್ ಮಾಡಕ್ ಆಗೋದಿಲ್ಲ. ಮಾಡಿದ್ರೆ 2 ರೂಮ್ ಮಾಡಬೇಕು. ಅದಕ್ಕೋಸ್ಕರ ಈ ತರ ಮಾಡಿ ಅಲ್ಲಿ ಆಯ್ಕೆ ಇರ್ತದೆ. ಆಕ್ಚುಲಿ ಆಯ್ಕೆ ತಂದು ಈ ತರ ಫಿಟ್ ಮಾಡಿಬಿಟ್ರೆ ಅವ್ರು ಆರಾಮಾಗಿ ಸೆಟ್ಲ್, ಅವ್ರಿಗೆ ಇಷ್ಟ, ಚೆನ್ನಾಗಿರುತ್ತೆ. ಅದ್ರ ನಂತರ ಬರೋದೆ ನಮ್ದು, ಇದು ಮಾಸ್ಟರ್ ಬೆಡ್ರೂಮ್ ಇಲ್ಲಿ. ಓಕೆ, ವಾ, ಅಂದ್ರೆ ಎಲ್ಲ ರಂಗು ಗಾಳಿ ಬೆಳಕಿನ ವ್ಯವಸ್ಥೆ ಇದೆ, ಎಲ್ಲ ಇದೆ, ಎಲ್ಲ ಕಡೆನೂ ರೂಮ್ ಇದೆ. ಇದು ಇದಿದೆ, ಮಂಚ ಇಲ್ಲ, ಮಂಚ ಮುರಿದೋಗಿದೆ. ಯಾಕೆ ಮುರಿದೋಯ್ತು ಅಂತ ಕೇಳ್ಬೇಡಿ ಮತ್ತೆ. ಹಾಳಾಗಿದೆ. ಇಲ್ಲಿ ಒಂದು ಕಾಮನ್ ವಾಶ್ರೂಮ್. ಓಕೆ, ಮಾತುಗಾರ ಮನೋಜ್ ಅಂತ ಇವಾಗ ಗೊತ್ತಾಗ್ತದೆ. ಅವಾಗ ಒಂದೊಂದು ಡೈಲಾಗ್ ಬರ್ತಾ ಇರುತ್ತೆ. ಓಕೆ, ಸೊ ಈಗಲಿಂದನೇ ನಾವು ಕೆಳಗಡೆ ಹೋಗ್ಬೋದು, ಇಲ್ಲಾಂದ್ರೆ ವಿ ಕ್ಯಾನ್ ಗೋ ಟು ಟೆರಸ್ಗೆ ಹೋಗ್ಬೋದು ಇಲ್ಲಿಂದ. ಸೊ ಈ ಕಮರ್ಷಿಯಲ್ ವಿಡಿಯೋಸ್ ಮಾಡೋದೆಲ್ಲ ನೋಡ್ತೀವಿ. ಯಾಕಂತಂದ್ರೆ ಐಡಿಯಾ ಬರಲಿ, ಹೆಂಗ್ ಮಾಡ್ತಾರೆ, ಕಂಟೆಂಟ್ ಹೆಂಗ್ ಮಾಡ್ತಾರೆ, ನಾವು ಇನ್ಸ್ಪೈರ್ ಆಗ್ಬೋದು, ಇಲ್ಲ ಕಾಪಿನೇ ಮಾಡ್ಬೋದು. ಓಕೆ, ಆ ಥರ. ಸೊ ಆಮೇಲೆ ಇವ್ರದ್ದು ಇನ್ಸ್ಟಾಗ್ರಾಮ್
ಇವಾಗಿನ ನೀವು ಐಡಿಯಾ ತೊಗೊಬೇಕು ಅಂತಂದರೆ ಯು ಗೋ ಟು ಇನ್ಸ್ಟಾಗ್ರಾಮ್. ಇವಾಗಿನ ಲಾಗರ್ ನೋಡಿ, ಇನ್ಫ್ಲುಯೆನ್ಸರ್ಸ್ ನೋಡಿ, ಏನು ಬ್ರೈನ್ ಓಡಿಸ್ತಾರೆ ಗೊತ್ತಾ? ಹುಕ್ಕು. ಇನ್ಸ್ಟಾಗ್ರಾಮಲ್ಲಿ ಹುಕ್ ವರ್ಕ್ಸ್. ಹುಕ್ ಮಾಡ್ಬೇಕು ನೀವು. ವಿಡಿಯೋಸ್ 10 seconds, ಫಸ್ಟ್ 10 seconds ಜನ ನೋಡಬೇಕು. ನೀವು ಹೆಂಗೆ ಸ್ಲೈಡ್ ಮಾಡ್ತಾ ಇರ್ತೀರ, ಫೋನ್ ಇಟ್ಕೊಂಡು ಯಾರಾದರೂ ಹಿಂಗೆ ಜಸ್ಟ್ ಸ್ಲೈಡ್ ಮಾಡ್ತಾ ಇರ್ತಾರೆ. ದೆನ್ ಈ ಒಂದು ಕಡೆ ಸ್ಟಾಪ್ ಆಗೋದು ಯಾವಾಗ ಗೊತ್ತಾ? 1000 ರೂಪಾಯಿ ಸೈಟ್ಸ್ ಅಂತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರೊಬ್ಬ 1000 ರೂಪಾಯಿ ಸೈಟ್ಸ್ ಅಂತ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದೆನ್ ದಿಸ್ 1000 ರೂಪಾಯಿ ಸೈಟಾ, ಕ್ಯೂರಿಯಾಸಿಟಿ, ಮಿಲಿಯನ್ ವ್ಯೂಸ್, ಇನ್ಸ್ಟೆಂಟ್ಲಿ ಮಿಲಿಯನ್ ವ್ಯೂಸ್ ಬರುತ್ತೆ. ಓಕೆ, ಸೊ ಯಾವುದೋ ಒಂದು ವಸ್ತು ಹಿಂಗೆ ಸ್ಲೈಡ್ ಮಾಡ್ತಾ ಇರ್ತೀರ, ಜಸ್ಟ್ ಹಿಂಗೆ ಸ್ಲೈಡ್ ಮಾಡೋಕ್ಕೂ ಯಾರೋ ಬೆಂಕಿ ಹಾಕ್ಬಿಡ್ತಾನೆ. ಇದಕ್ಕೆ ಈ ಟೇಬಲ್ ಮೇಲೆ ಇಟ್ಬಿಟ್ಟು ಬೆಂಕಿ ಹಾಕ್ಬಿಡ್ತಾನೆ. ಮಾರ್ಕೆಟಿಂಗ್ ಗಿಮಿಕ್ಸ್, ಜನ ಟಕ್ಕಂತ ಸ್ಟಾಪ್ ಮಾಡ್ಬಿಡ್ತಾರೆ. ಏನು ಬೆಂಕಿ ಹಾಕ್ತಾರಪ್ಪ ಇವರು? ದೆನ್ ದಿಸ್ ಇಸ್ ದ ಥಿಂಕ್ ಮಾಡಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸರ್ ಆಗಬೇಕು ಅಂತಂದರೆ ಥಿಂಕ್ ಮಾಡಿ, ಯೋಚನೆ ಮಾಡಿ 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 ಮಾಡಬೇಕಾಗುತ್ತೆ. ಜನ ಅನ್ಕೊಂಡಿರ್ತಾರೆ ಹೋಗ್ತಾರೆ ಬಿಡೋ, ವಿಡಿಯೋ ಮಾಡ್ತಾರೆ ಬರ್ತಾರೆ, ಏನೋ ಇಟ್ಸ್ ನಾಟ್ ದ್ಯಾಟ್ ಈಸಿ. ನೀವು ನಿಮ್ಮ ತಲೆ ಓಡಿಸ್ಬೇಕಾಗತ್ತೆ, ಕ್ಲೈಂಟ್ಸ್ಗಳ ಜೊತೆ ಮಾತಾಡಬೇಕಾಗುತ್ತೆ, ಕನ್ವಿನ್ಸ್ ಮಾಡಬೇಕಾಗುತ್ತೆ, ಸ್ಕ್ರಿಪ್ಟ್ ಮಾಡಬೇಕಾಗುತ್ತೆ, ಸಮ್ಟೈಮ್ಸ್ ರೋಡಲ್ಲಿ ಶೂಟ್ ಮಾಡಬೇಕಾಗುತ್ತೆ. 100 ಜನ ಇರ್ತಾರೆ ಅಲ್ಲಿ, ಮುತ್ಕೊಂಡ್ಬಿಡ್ತಾರೆ ಎಲ್ಲರೂ ಬಂದ್ಬಿಟ್ಟು, ಅವ್ರನ್ನೆಲ್ಲ ಇದು ಮಾಡಬೇಕಾಗುತ್ತೆ. ಸಮ್ಟೈಮ್ಸ್ ರೋಡಲ್ಲಿ ಇರೋರನ್ನ ಮಾತಾಡಿಸ್ಬೇಕಾಗತ್ತೆ ಅಲ್ವಾ? ನೀವು ಹೋಗ್ತಿರಲ್ಲ, ಎಷ್ಟೊಂದು ಕಡೆ ಓಡಾಡ್ತೀರಾ, ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಬೇಕಾಗತ್ತೆ. ಅಲ್ಲಿನ ಸಿಚುವೇಶನ್ಸ್ ಇರುತ್ತೆ, ಅದನ್ನೆಲ್ಲ ಮಾಡಿದ್ರೇ ಇದು. ಆಮೇಲೆ ಇನ್ನೊಂದೇನಂತಂದರೆ ಇನ್ಫ್ಲುಯೆನ್ಸರ್ಸ್ಗೆ ಇದಿಲ್ಲ, ಡ್ಯೂಟಿ ಟೈಮ್ ಅನ್ನೋದೇ ಇಲ್ಲ. ಈ 24 hours ಮಾಡ್ತಾಯಿರೋ ಆ್ಯಂಡ್ ಯಾವಾಗ ನಾವು ರೆಸ್ಟ್ ತೊಗೊಳಕ್ಕೆ ನಿಂತ್ವಿ ಅಂತಂದರೆ ನಮ್ಮದು ಡೌನ್ಫಾಲ್ ಸ್ಟಾರ್ಟ್. ನಮಗೆ ಇದಾಗಲಿ, ಬ್ಯಾಕಪ್ ಆಗಲಿ, ಆಮೇಲೆ ಅವ್ರಿಗೆ ಒಂದು ಪೆನ್ಷನ್ ಆಗಲಿ ಏನೂ ಇಲ್ಲ, ನಥಿಂಗ್. ಇವತ್ತು ದುಡಿದ್ರೆ ಇವತ್ತು, ನಾಳೆ ನಾವು ನಿಂತ್ವಿ ಅಂದರೆ ನಮ್ಮನ್ನು ಜನ ಮರ್ತೋಗ್ತಾರೆ. ಕನ್ನಡಕ್ಕವರ 4 ವಿಡಿಯೋ ಹಾಕಿಲ್ಲ ಅಂತಂದರೆ ಜನ ಮರೆತರು, ಡಿಜಿಟಲ್ ಮಾಧ್ಯಮ ಕಡೆ ಹೊಂಟ್ಬಿಡ್ರು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.